ವಾತಾವರಣದಲ್ಲಿ ವ್ಯತ್ಯಾಸವಿಲ್ಲ, ಆದರೆ ಹಿಂದಿನ ಪ್ರಜ್ಞೆಯೊಂದನ್ನೇ ಉಳಿದು ದೈಹಿಕವಾದ ಬದಲಾವಣೆ, ಅಂತರಂಗದ ಭಾವದಲ್ಲಿ ವ್ಯತ್ಯಾಸ. ಗಂಡು ಶರೀರವನ್ನು ನಾನು ಹೊಂದಿದ್ದೆ, ಆದರೆ ಈಗ ಮತ್ತೆ 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 ಎಚ್ಚರ ಸ್ಥಿತಿಯಲ್ಲಿ ನನ್ನನ್ನು ನಾನು ಪರೀಕ್ಷಿಸುವುದಕ್ಕೆ ಮುಂದಾದ ಹೆಣ್ಣಾಗಿ ಬದಲಾವಣೆಯನ್ನು ಹೊಂದಿದ್ದೇನೆ. ನನ್ನಲ್ಲಿ ಹೆಂಡತನ ಜಾಗೃತಗೊಂಡಿದೆ. ಅಯ್ಯೋ ಶಿವನೇ, ಶಿವನ ಸಾಕ್ಷಾತ್ಕಾರವನ್ನು ಪಡೆಯುವುದಕ್ಕೆ ಬೇಕಾಗಿ ಮತ್ತೆ ಮತ್ತೆ ಪ್ರಯತ್ನ ನಿರತನಾಗಿದ್ದಂತಹ ನಾನು ಸರಸ್ಸಿಯಲ್ಲಿ ನಿಂತೆದ್ದು ಶುಚಿರ್ಭೂತನಾಗಿ ಈ ಪುಣ್ಯ ಮುಹೂರ್ತದಲ್ಲಿ ಶಿವನನ್ನು ಆರಾಧಿಸುವುದಕ್ಕೆ ಮುಂದಾಗುವಂತಹ ಯೋಚನೆಗೆ ಮುಂದಾದರೆ ಇದೇನು ವಿಪರೀತ, ಯಾರಲ್ಲಿ ಹೇಳಿಕೊಡುವುದಕ್ಕೆ ಬರ್ತದೆ? ಇಲ್ಲ, ಇದಕ್ಕೆ ಉತ್ತರವನ್ನು ಕಾಣಬೇಕು. ಮುಂದುವರಿಯುತ್ತೇನೆ. ಅದೇ ಪದದಲ್ಲಿ ಸ್ವರ್ಗಲೋಕವನ್ನು ಸಾಗಬೇಕು ಎನ್ನುವ ಹಾಗೆ ಮುಂದುವರೆದು ಬಂದಂತೆ ನೋಡಿದೆ ಅಂತ ಆದ್ರೆ ಏನನ್ನು ವೀಕ್ಷಿಸ್ತಾ ಇದ್ದೇನೆ. ಏನೋ ಒಂದು ಚಿಲುಮೆಯ ಆಕಾರವು ಭ್ರಮೆಯಾಗುವಂತಹ ರೀತಿಯಲ್ಲಿ ನನಗೆ ಅನುಭವವನ್ನು ನೀಡುತ್ತಾ ಇದೆ. ಯಾವುದೋ ಒಂದು ಪ್ರಕಾಶ ಆ ಕಡೆಗೆ ನನ್ನನ್ನು ಎಳೆಯುತ್ತಾ ಇದೆ, ಸೆಳೆಯುತ್ತಾ ಇದೆ. ಏನು ಅಂತ ನೋಡಬೇಕು.
ಹೋಗುವೆ. ಆ ಕಾರಣಕ್ಕಾಗಿ ತಡೆದು ನಿಲ್ಲಿಸಿದ್ದೇನೆ. ಅದು ನನಗೆ ನಿಮ್ಮದು ಏನು ವ್ಯವಹಾರ? ವ್ಯವಹಾರ ಇಲ್ಲ ಅಂತ ನೀನು ಭಾವಿಸಿದ್ದೀಯ, ಉಂಟು ಅಂತ ನಾನು ಭಾವಿಸಿದ್ದೇನೆ. ಇದು ಒಟ್ಟು ಕಷ್ಟ ಇದೆ. ಕಷ್ಟ ಆದ್ರೆ ನನಗೆ ಅದು ಇಷ್ಟ ಅಲ್ವಾ? ಯಾವುದು ನಿನಗೆ ಕಷ್ಟ ಆದದ್ದು ಅಲ್ಲ, ನಾನು ನನ್ನ ಕಷ್ಟವನ್ನು ಹೇಳಿಕೊಡುವೆ. ಅದು ನಾವು ನನ್ನ ಇಷ್ಟವನ್ನು ಹೇಳಿಕೊಂಡದ್ದು. ಒಬ್ಬಳೇ ನಿಂತಿದ್ದೀಯ, ಹೌದು. ಆ ಕಡೆ ಈ ಕಡೆ ಹೋಗುತ್ತಾ ಇದ್ದಿ. ನನಗೆ ಯಾಕೋ ನಿನ್ನ ಮೇಲೆ ಸಂಶಯ. ಯಾಕೆ? ಒಬ್ಬರನ್ನು ನೋಡಿದಾಗ ಸಂಶಯವ ನಿಮಗೆ? ಒಬ್ಬರನ್ನು ನೋಡಿದಾಗ ಸಂಶಯ ಅಲ್ಲ, ಮತ್ತೆ ನಿನ್ನನ್ನು ಕಂಡಾಗ ಸಂಶಯ ಹುಟ್ಟಿದ್ದು. ಏನು? ಇದು ದಟ್ಟವಾದಂತಹ ಕಾಡಿನ ಪ್ರದೇಶ. ಹೌದು. ಈ ದಟ್ಟವಾದಂತಹ ಕಾರಣದಲ್ಲಿ ಒಂದೊಮ್ಮೆಗೆ ಒಬ್ಬ ಗಂಡಸಾದರೂ ಕೂಡ ಅತ್ತಿಂದತ್ತ ಇತ್ತಿಂದತ್ತ ಓಡಾಡುವುದು ಇಲ್ಲಿ ಕಷ್ಟ. ಅಂತಹುದರಲ್ಲಿ ಹೆಣ್ಣೋರ್ವಳೊಬ್ಬಳೆ ಆ ಕಡೆಗೆ ಈ ಕಡೆಗೆ ಸಂಚರಿಸ್ತಾ ಇದೆಯಲ್ಲ. ನಾನು ಗಂಡು ಅಲ್ಲ ಹೆಣ್ಣು. ಗಂಡು ಅಲ್ಲ ಹೆಣ್ಣು, ಅದೇ ನಾನು ಹೆಣ್ಣು. ನೀನು ಹೆಣ್ಣು ಅಂತಲೇ ಆ ಕಾರಣಕ್ಕಾಗಿ ಅಲ್ವೇ ಸುಮಗಂಧಿ ಚಂದಿರ ವದನೆ ಎನ್ನುವ ಹಾಗೆ ನಿನ್ನನ್ನು ಸಂಬೋಧಿಸಿದ್ದೇವೆ. ಏನಿಲ್ಲ ಅಲ್ಲ, ಸುಮಗಂಧಿ ಚಂದಿರವದನೆ ಹೇಳುವಾಗ ನನ್ನನ್ನು ನೋಡ್ತಾ ಇದ್ದೆ ಮೇಲಿಂದ ಕೆಳಗೆವರೆಗೆ. ನನ್ನನ್ನು ನೋಡಿಯೇ ಹೇಳಿದ್ದ ಅಂತ ನನ್ನನ್ನು ಮತ್ತೆ ಮತ್ತೆ ನನ್ನನ್ನು ನೋಡುದು. ಮತ್ತೆ ನೋಡದೆ ಹೇಳಲಿಕ್ಕೆ ನನಗೆ ಇನ್ನು ದೃಷ್ಟಿ ಬಂದವ. ನಾನು ಹೇಳಬಾರ್ದು. ಯಾಕೆ? ಅನುಭವ ಅಲ್ಲ, ನಾನು ಅದನ್ನು ಹೇಳಬಾರ್ದು. ನೀನದನ್ನು ಹೇಳಬಾರ್ದು ಅಂತ ಆದ್ರೆ ಇಲ್ಲ. ಆದ್ರೆ ನಿನ್ನನ್ನು ಕಾಣುವಾಗ ಏನೋ ಒಂದು ಮನಸ್ಸಾಗುತ್ತದೆ. ನಿನ್ನ ರೂಪ ಲಾವಣ್ಯ, ಆಹಾ ಚೆಲುವಿಕೆ ಸೌಂದರ್ಯ, ನಿನ್ನ ಚೆಲುವಿಕೆ ಸೌಂದರ್ಯವನ್ನು ಕಾಣುವಾಗ ಇದಕ್ಕೆ ಮತ್ಯಾರಾದ್ರೂ ಎಡೆ ಇದ್ದಾರೆಯೋ? ಖಂಡಿತವಾಗಿಯೂ ಇಲ್ಲ. ನೀವು ಇಲ್ಲಿಯವರಲ್ಲ. ಖಂಡಿತವಾಗಿಯೂ ಇಲ್ಲ. ನನ್ನ ಪೋಷಾಕಗಳನ್ನು ಹಾಕಿರುವುದನ್ನು ನೋಡಿಯೇ ನೀನು ಗಮನಿಸಬಹುದು. ನಾನು ಇಲ್ಲಿಯ ಗಂಡು ಅಲ್ಲ ಹೆಣ್ಣು, ಅದೇ ನಾನು ಹೆಣ್ಣು. ನೀನು ಹೆಣ್ಣು ಅಂತಲೇ ಆ ಕಾರಣಕ್ಕಾಗಿ ಅಲ್ವೇ ಸುಮಗಂಧಿ ಚಂದಿರ ವದನೆ ಎನ್ನುವ ಹಾಗೆ ನಿನ್ನನ್ನು ಸಂಬೋಧಿಸಿದ್ದೇವೆ. ಏನಿಲ್ಲ. ಅಲ್ಲ, ಸುಮಗಂಧಿ ಚಂದಿರ ವದನೆ ಹೇಳುವಾಗ ನನ್ನನ್ನು ನೋಡ್ತಾ ಇದ್ದೆ ಮೇಲಿಂದ ಕೆಳಗೆವರೆಗೆ. ನನ್ನನ್ನು ನೋಡಿಯೇ ಹೇಳಿದ್ದ ಅಂತ ನನ್ನನ್ನು ಮತ್ತೆ ಮತ್ತೆ ನನ್ನನ್ನು ನೋಡುದು. ಮತ್ತೆ ನೋಡದೆ ಹೇಳಲಿಕ್ಕೆ ನನಗೆ ಇನ್ನು ದೃಷ್ಟಿ ಬಂದವ. ನಾನು ಹೇಳಬಾರ್ದು. ಯಾಕೆ? ಅನುಭವ ಅಲ್ಲ, ನಾನು ಅದನ್ನು ಹೇಳಬಾರ್ದು. ನೀನದನ್ನು ಹೇಳಬಾರ್ದು ಅಂತ ಆದ್ರೆ ಇಲ್ಲ. ಆದ್ರೆ ನಿನ್ನನ್ನು ಕಾಣುವಾಗ ಏನೋ ಒಂದು ಮನಸ್ಸಾಗುತ್ತದೆ. ನಿನ್ನ ರೂಪ ಲಾವಣ್ಯ, ಆಹಾ ಚೆಲುವಿಕೆ ಸೌಂದರ್ಯ, ನಿನ್ನ ಚೆಲುವಿಕೆ ಸೌಂದರ್ಯವನ್ನು ಕಾಣುವಾಗ ಇದಕ್ಕೆ ಮತ್ಯಾರಾದ್ರೂ ಎಡೆ ಇದ್ದಾರೆಯೋ? ಖಂಡಿತವಾಗಿಯೂ ಇಲ್ಲ. ನೀವು ಇಲ್ಲಿಯವರಲ್ಲ. ಖಂಡಿತವಾಗಿಯೂ ಇಲ್ಲ. ನನ್ನ ಪೋಷಾಕಗಳನ್ನು ಹಾಕಿರುವುದನ್ನು ನೋಡಿಯೇ ನೀನು ಗಮನಿಸಬಹುದು. ನಾನು ಇಲ್ಲಿಯವಲ್ಲ. ದಿವ್ಯ ಶರೀರ. ದಿವ್ಯ ಶರೀರ ಹಾಗಿದ್ರೆ ಯಾರು? ದೇವಲೋಕದವ ದೇವೇಂದ್ರ. ಹೌದು, 3 ಲೋಕಾಧ್ಯಕ್ಷರಿದ್ದೇನೆ. ಆದ್ರೆ ನಿನ್ನನ್ನು ಕಾಣುವಾಗ ಯಾಕೋ ಏನೋ ಮನಸ್ಸು ತುಂಬಿ ಬರ್ತಾ ಇದೆ. ಅದಕ್ಕೆ ಏನಿಲ್ಲ, ನಿನ್ನನ್ನು ಕಂಡು ಮೋಹಿಸಿದ್ದೇನೆ. ನಿನ್ನನ್ನೊಮ್ಮೆ ಕೂಡಬೇಕು ಎನ್ನುವ ಹಾಗೆ ಮನಸ್ಸಾಗಿದೆ. ನಿನ್ನ ಸುಖವನ್ನು ಒಮ್ಮೆ ನನಗೆ ಕೊಡ್ತೀಯಾ? ಇದು ನಿನ್ನ ಮಾತ್ರ. ಪ್ರಶ್ನಿಸಿದ ಕಾಲಕ್ಕೆ ನೀನು ಸ್ಪಷ್ಟವಾಗಿ ಆಡಿದೆ. ಹೌದು, ಸುರಪತಿ ಇದ್ದೇನೆ. ಸತ್ಯ. ದಿಗ್ವಿಜಯರೊಡೆ ಸುಮನಸಾಧ್ಯಕ್ಷ. ಹೌದು, ಸುಮನಸಾಧಿಪ. ನಿನ್ನಂಥವರು ಈ ಬಗೆಯಲ್ಲಿ ವಿವರಿಸುವುದಕ್ಕೆ ಮುಂದಾಗಬಹುದೇ? ಯಾಕೆ? ಸಾಮಾನ್ಯನೂ ಅಲ್ಲ. 3 ಲೋಕಗಳ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿರುವನು ನೀನು. ಸತ್ಯ. ಆ ಮೂಲಕವಾಗಿ 3 ಲೋಕದ ಮಂದಿಗಳ ಹಿತವನ್ನು ಕಾಯ್ದಿರಿಸಿಕೊಳ್ಳಬೇಕಾದಂತಹ ಹೊಣೆಗಾರಿಕೆ ನಿನಗುಂಟು. ಹೆಣ್ಣು ಗಂಡು ಅಥವಾ ಸೃಷ್ಟಿಯ ಯಾವ ಬಗೆ ಇರಲಿ, ಯಾವ ವ್ಯತ್ಯಾಸವನ್ನು ಕಾಣಿಸದೆ ಅವರ ಅಭಿವೃದ್ಧಿಗಾಗಿ ಒಳಿತಿಗಾಗಿ ಕ್ಷೇಮವನ್ನು ಇರಿಸುವ
ಒದಗಿಸುವುದಕ್ಕಾಗಿ ನಿನ್ನನ್ನು ನೀನು ತೊಡಗಿಸಿಕೊಳ್ಳಬೇಕಾದವು. ಆದ್ರೆ ಏನಯ್ಯ ಇದು? ಯಾವುದು? ತೀರ ವಿಪರೀತವಾದಂತಹ ವ್ಯವಹಾರವನ್ನೇ ಮಾಡುವುದಕ್ಕೆ ಮುಂದಾದೆಯಲ್ಲ. ಯಾಕೆ ಹಾಗಾಯಿತು? ಕೇವಲ ಸುಮನಸ್ಸರಷ್ಟೇ ಅಲ್ಲ, ಸುಮನಸ್ಕರು ಅನ್ನುವುದನ್ನು ನಾವು ಕೇಳಿ ಬಲ್ಲವರು. ಹೂವಿನಂತ ಮನಸ್ಸುಳ್ಳವರಂತೆ ನೀವು ಸುಮನಸ್ಸರು ಅಂದ್ರೆ ಮಧುರವಾಗಿ ಮೃದುರತೆಯಿಂದಲೇ ವ್ಯವಹರಿಸುತ್ತವರು. ಹಾಗಾಗಿ ಮಧುರತೆಯಿಂದ ನಿನ್ನಲ್ಲೇ ವ್ಯವಹರಿಸಿದ್ದೇವೆ. ಸಾಧುವೆ ಅಂತ ಪ್ರಶ್ನಿಸುವುದು ಯಾಕಲ್ಲ? ಒಬ್ಬಳಾಕೆ ಹೆಣ್ಣು ಮಗಳನ್ನು ಕಂಡು ಗೌರವಿಸಬೇಕಾದಂತಹ ಅಧ್ಯಕ್ಷ ಸ್ಥಾನದಲ್ಲಿರುವಂತಹ ನೀನಂದು ಈ ಬಗೆಯಲ್ಲಿ ಕೀಳು ನುಡಿಗಳನ್ನು ಆಡಬಹುದೇ? ಓಹೋ, ಇದು ಕಾಕಪೋಕರ ಮಾತು, ಬಡಪರ ಮಾತು, ಅಸುರ ಭಾವವನ್ನ ಹೊಂದಿರುವವರ ಮಾತು ಯಾಕಾಡಿದೆ? ಯಾಕೆ? ಸುರ ಲೋಕದಲ್ಲಿ ಅದೆಷ್ಟೋ ಮಂದಿ ಅಪ್ಸರೆಯಲ್ಲಿದ್ದಾರೆ ಅನ್ನುವುದನ್ನು ನಾವು ಕೇಳಿ ಬಂದವು. ಅದೇ ಹೌದು ಅಂತಾದ್ರೆ ಒಂದು ರಂಬೆಯನ್ನು ನೋಡಿ ಮಾತಾಡಬಹುದೇ? ಊರ್ವಶಿಯನ್ನು ಕಂಡು ಮಾತಾಡಬಹುದೇ? ಯಾರನ್ನೋ ಕುರಿತು ಮಾತಾಡಬಹುದೇ? ಅದಾಗುವುದು ಅಲ್ಲದೆ ನನ್ನ ಕುರಿತಾಗಿ ಲಕ್ಷ್ಯವನ್ನು ಇರಿಸಿ ಅವರಿಂದ ಹೊಂದಿದ ಭೋಗವನ್ನು ಮರೆತು ನನ್ನಿಂದ ನಿನಗೆ ಆ ಭಾವವನ್ನು ಪಡೆಯಬೇಕೆನ್ನುವಂತಹ ಆಸೆ ಆಯಿತಲ್ಲ, ಅದು ಸಾಧುವಲ್ಲ. ಈ ದೇಹವನ್ನು ಭೋಗಿಸುವುದಕ್ಕೆ ನಿನ್ನಂತವರು ಹಿರಿತನವುಳ್ಳವರು ಮುಂದಾಗಬಾರ್ದಯ್ಯ. ಅಯ್ಯ ಹೆಣ್ಣೆ, ಪ್ರತಿನಿತ್ಯವೂ ಕೂಡ ನಾವು ಮನೆಯಲ್ಲಿಯೇ ಭೋಜನವನ್ನು ಸ್ವೀಕರಿಸಿದರೂ ಕೂಡ ನಮಗೆ ಕೆಲವೊಮ್ಮೆ ಅನಿಸುವುದುಂಟು, ಹೊರಗಿನ ಮೃಷ್ಟಾನ್ನ ಬೇಕು ಎನ್ನುವ ಹಾಗೆ. ಹೊಟ್ಟೆ ಬೇಗ ಹಾಳಾಗ್ತದೆ. ಹೊಟ್ಟೆ ಹಾಳಾದರೂ ತೊಂದರೆ ಇಲ್ಲ, ಒಮ್ಮೆಗೆ ಬೇಕೆನ್ನಿಸುವುದು ಸುಳ್ಳಲ್ಲ. ಆದ್ರೆ ಎಲ್ಲಿ ತಿನ್ನಬೇಕನ್ನುವಂತ ಜ್ಞಾನ ಬೇಕಾಗ್ತದೆ. ಎಲ್ಲಿ ತಿನ್ನಬಹುದು ಎನ್ನುವ ಹಾಗೆ ಜ್ಞಾನ ಉಂಟು ಈಗ ನನಗೆ. ಇದು ಹೇಗಾಯಿತು ಗೊತ್ತಾ? ಹೇಗೆ? ಹೊಟ್ಟೆ ಪೂರ್ತಿ ಊಟ ಮಾಡಿ ಮೃಷ್ಟಾನ್ನವನ್ನು ಉಂಟವೇ ಮತ್ತೆ ಮೇಲುಣ್ಣುವ ಕ್ರಮ ಉಂಟ? ಮೇಲುಣ್ಣುವ ಕ್ರಮ ಇಲ್ಲ. ಹಾಗೆ ಅಂತ ಉಳಿದದ್ದನ್ನು ಬಿಸಾಡುವುದಕ್ಕಾಗುತ್ತದ? ಇದು ಆಗಲ್ಲ. ಮತ್ತೆ ಹೇಗೆ? ಅದನ್ನು ನೋಡಿದ್ದು ನಾನು. ಏನಂತ? ಶೋಭೆ ಅಲ್ಲ, ಈ ಬಗ್ಗೆ ತಡಿಬೇಡ, ನನ್ನನ್ನು ನುಡಿಸಬೇಡ, ಬಂದ ದಾರಿ ನೆನಪುಂಟಲ್ಲ ಹಾಗೆ ಹೋಗು ಪುಣ್ಯಾತ್ಮದ. ಅಲ್ಲದಿದ್ದರೂ ಕೂಡ ನೀನು ನನಗೆ ಬೇಕು ಎನ್ನುವುದು ಸುಳ್ಳಲ್ಲ. ನೀನು ಬೇಕು ಒಲಿದು ಬಂದರ ಸಾಮದಿಂದ ನಿನ್ನನ್ನು ನಾನಾಗೆ ಸುಖಿಸುವೆ. ಅದಲ್ಲ ಅಂತ ಆದ್ರೆ ಬಲಾತ್ಕಾರ ಮಾಡಿ ಅಯ್ಯೋ, ಯಾಕೆ ಹೀಗಾಯಿತು? ಆಗಲೇ ಚೆನ್ನಾಗಿತ್ತು. ಜಾಂಬವರು ಹೇಳಿದ ವೇಳೆ ಸರಿ ಬರಲಿಲ್ಲೋ ಏನು? ಆದರೂ ಯಾವುದನ್ನು ಬಯಸಲಿಲ್ಲೋ ಅದಾಗಿಯೇ ಹೋಯಿತಲ್ಲ. ಸುಮನ ಸಾಧಿಪ ನನ್ನನ್ನು ಭಾವ ಅಂಕುರಿಸಿದ ಕಾಲಕ್ಕೆ ಕೂಡಿಯೇ ಬಿಟ್ಟ, ಸೇರಿಯೇ ಬಿಟ್ಟ. ಅಯ್ಯೋ, ಹೀಗಿರುವುದಲ್ಲ. ಮುಂದಾಗ್ತೇನೆ.